ನಮ್ಮ ಹೆಸರು ಪವನ್ ಪಾಟೀಲ್ ಅಂತ್ರಿ. ನಾವು ವಲಯಗ್ರೋ ಕಂಪ್ನಿಯಾಗ ಟೆಕ್ನಿಕಲ್ ಅಡ್ವೈಸರ್ ಆಗಿ ಬೆಳಗಾವಿ ಸಂಕೇಶ್ವರಿಯಾಗ ಕೆಲಸ ಮಾಡತ್ತೀವ್ರಿ. ತಮ್ಮ ಹೆಸರು ಸರ್? ಸರ್ ಶಿವಾನಂದ್ ಬಂದೆ ಅಂತ್ರಿ. ನಿಮ್ಮ ಊರ್ರಿ ಕಬ್ಬು ಹಾಕಿದಿರಿ, ಯಾವ ವೆರೈಟಿ ಕಬ್ಬು ಐತೆ ಹಂಗೆ ಹೇಳ್ರಿ. ನಮ್ಮ ಊರು ಬಂದ್ಬಿಟ್ಟು ಹುಕ್ಕೇರಿ ತಾಲೂಕು ಬೇನವಾಡ ಅಂತ್ರಿ. ನಾವು ಈಗ ಮೇರಾಬತ್ತಿ ಕಬ್ಬ ಸಸಿ ಯೂಸ್ ಮಾಡ್ತಾರ ಸರ್. ಸಸಿ ಯೂಸ್ ಮಾಡ್ತೀರಿ ಬೆನವಾಡ ಊರ್ರಿ. ನಿಮ್ಮ ಕಬ್ಬಿಗೆ ನಮ್ಮ ಕಂಪ್ನಿದು ಒಂದು ಪ್ರಾಡಕ್ಟ್ ಯೂಸ್ ಮಾಡಿರಿ, ಡ್ರಂಚಿಂಗ್ ರೀ. ಯಾವ ಪ್ರಾಡಕ್ಟ್ ಎಷ್ಟು ಡೋಸ್ಲಿ ನಿಮ್ಗೆ ಏನು ರಿಸಲ್ಟ್ ಬಂದೈತಿ ಒಂದು ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಿ. ಸರಿ ಸರ್. ಸರ್ ಇವಾಗದ ಒಲಗ್ರೋ ವಿವಾ ಆತರಿ. ಒಲಗ್ರೋ ವಿವಾ ಅದ್ರಿ. ಇದು 1 ಲೀಟರ್ ಬಂದ್ಬಿಟ್ರೆ ಇದನ್ನ ನಾವ ಬೇರೆ ಬಿಡ್ಬೇಕಾದ್ರೆ ಟೋಟಲ್ 1 ಲೀಟರ್ ಇದ್ದದ 10 ಕ್ಯಾನ್ ಅಂತ ಒಂದ್ ಪಂಪಿಗೆ 100 ಮಿಲಿ ಅಂತಾರೆ. ಇತ್ತ ಬೇರೆ ಬಿಟ್ಕೊಂತಿದ್ದು ಬೇರೆ ಬಿಟ್ಕೊಂಡ್ ಕಸಂದ್ರೆ ನಾವು ಬೇರೆ ಬಿಟ್ಟಿದ ನಂತರ ಒಂದ್ ಫೋಟೋ ಶೂಟ್ ಮಾಡಿದ್ದು. ಫೋಟೋ ಶೂಟ್ ಮಾಡಿದ್ದ ರಿಸಲ್ಟ್ ಚೆಕ್ ಮಾಡೋದು ನಮ್ ಕರೆಕ್ಟ್ ಇಲ್ಲ ಅಂದ್ರೆ ಒಂದು 9-10 ದಿನದೊಳಗ್ರೆ ಇತ್ತ ರಿಸಲ್ಟ್ ಕಬ್ಬ ಹಳದಿ ಇದ್ದದ್ದ ಹಳದಿ ಇದ್ದದ್ರಿ. ಅದೆಲ್ಲ ನಮಗ ಏನ ಗ್ರೀನ್ ರಿಸಲ್ಟ್ ಅಂತ ಮಸ್ತಾಗಿ ಬಂದೈತಿ. ಮರಿ ಅದು ಹೆಂಗ್ ಹೊಡೆದೈತ್ರಿ? ಮರಿ ಅಂತೂ ನಮ್ಗೆ ರೆಗ್ಯುಲರ್ ಇರೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಐತಿ. ಜಾಸ್ತಿ ಐತಿ. ಕಬ್ಬು ಗಣಿಕಿ ಹಳದಿ ಅದು ಎಲ್ಲ ಸಮಸ್ಯೆ ಏನಿಲ್ಲ, ಎಲ್ಲ ಕ್ಲಿಯರ್ ಐತಿ. ಯಾವ ಒಂದು ಗರಿ ಎಲ್ಲೋ ಕ್ಲಿಯರ್. ಅದ ನೀವು 1 ಲೀಟರ್ ತಂದಿದ್ರಿ, ಬೇರೆ ಕಂಪ್ನಿದು ಯೂಸ್ ಮಾಡಿರಿ, ನಮ್ ಕಂಪ್ನಿದು ಯೂಸ್ ಮಾಡಿರಿ ಅರ್ಧ ಭಾಗ. ಇದಕ್ಕ ಫರಕು ನಿಮ್ಗೆ ಕಾಣೈತಿ? ಇಲ್ಲ ವ್ಯತ್ಯಾಸ ಐತ್ರಿ. 10 ದಿವಸ ರಿಸಲ್ಟ್ ಸಿಕ್ಕೈತಿ ನಿಮ್ಗೆ. 9-10 ದಿನದ ಕನ್ಫರ್ಮ್ ಆಗೈತಿ. ನಾವು ಚೆಕ್ ಮಾಡೋದಿನ ಫೋಟೋ ಹೊಡ್ಕೊಂಡ ಚೆಕ್ ಮಾಡಿ. ಬೆನ್ವಾಡ ಮಾಡದ ಕಬ್ಬು ಭಾಳ ಬರ್ತೈತಿ ನಿಮ್ಗೆ. ಅತಿ ಹೆಚ್ಚು ಭಾಳ ಅಂದ್ರೆ ಕಬ್ಬ. ಕಬ್ಬಿಗೆ ವಿವಾ ನಿಮ್ಗೆ ಅನುಕೂಲ ಆಗ್ತೈತಿ ಯೂಸ್ ಮಾಡಿದ್ರೆ. ಎಲ್ಲ ರೈತರಿಗೆ ಯೂಸ್ ಮಾಡಬಹುದಲ್ರಿ. ಧನ್ಯವಾದ ರೀ. ಥ್ಯಾಂಕ್ ಯು ಸರ್.